ಇವತ್ತಂತೂ ಯಾವುದೇ ಕಾರಣಕ್ಕೂ ನಾನು ನ್ಯೂಸ್ ಪೇಪರ್ ನೋಡಬಾರ್ದು, ನ್ಯೂಸು ನೋಡಬಾರ್ದು, ಆಫೀಸ್ ಕಡೆ ಅಂತೂ ತಲೆನೇ ಹಾಕಕ್ಕೆ ಹೋಗ್ಬಾರ್ದು. ನನ್ನ ಫೋಟೋ ಪಬ್ಲಿಷ್ ಮಾಡಿಲ್ಲ ಅಂದರೆ ಸಾಕು. ಅದಕ್ಕೆ ಪೇಪರ್ ನೋಡಿದ್ರ? ನೋ ನೋ, ನಾನು ಯಾವ ಪೇಪರ್ ನೋಡಲ್ಲ. ನಂಗೆ ಯಾವ ಪೇಪರ್ ನೋಡೋಕ್ಕೂ ಇಷ್ಟ ಇಲ್ಲ. ಅಲ್ಲ, ನೀನು ದಿಶಾ ನೆನೆ ಏನು ಹೇಳಿದ್ರಿ? ಆ ಫೋಟೋ ಎಲ್ಲ ಪಬ್ಲಿಷ್ ಆಗದಿರೋ ಹಾಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರಲ್ಲ, ಆದ್ರೆ ಈಗ ಏನಾಯ್ತು? ಅದಕ್ಕೆ ಯಾರು ನಂಬಾರ್ದು ಅಂತ ಹೇಳೋದು? ಮೊದಲು ಎಲ್ಲರೂ ಆ ಪೇಪರ್ನ ತೆಗೆದು ಆಸೆ ಬಿಸಾಕಿ. ಒಂದು ನಿಮಿಷ ನೋಡಿ. ಏನ್ ನೋಡ್ಬೇಕು? ಆ ಫೋಟೋನ ದೊಡ್ಡದಾಗಿ ಪ್ರಿಂಟ್ ಹಾಕಿ ನನ್ನ ಬಗ್ಗೆ ವಿಚಿತ್ರವಾಗಿ ಬರ್ದಿರ್ತಾರೆ, ಅದನ್ನ ನೋಡ್ಬೇಕಾ? ಅದಕ್ಕೆ ನಿಮ್ ಫೋಟೋ ಪ್ರಿಂಟ್ ಮಾಡಿದ್ದಾರೆ ನಿಜ, ಆದ್ರೆ ನೆನ್ನೆ ತಗೊಂಡಿದ್ ಫೋಟೋ ಅಲ್ಲ, ಬೇರೆದು. ನೋಡಿ ಒಂದ್ಸರಿ ನೋಡಿ ನೀವು. ಮಹಾನ್ ಮನಸ್ಸಿನ ಮಹಾತಾಯಿ ನಮ್ಮೆಲ್ಲರ ಪ್ರೀತಿಯ ಸೌಂದರ್ಯಂಗೆ ಸೌಂದರ್ಯಂಗೆ ಸೌಂದರ್ಯಂಗೆ. ನಿಲ್ಸ್ತೀರಾ? ನನಗ್ ಗೊತ್ತಿದೆ ಯಾರು ಇದನ್ನೆಲ್ಲ ಹಾಕ್ಸಿದ್ದು. ನಾನೇ. ನೀನಾ? ಯಾ ಸೌಂದರ್ಯ? ಯಾರನ್ನ ಕೇಳಿ ಕೆಲಸ ಮಾಡ್ದು ದಿಶಾ? ದಿಸ್ ಇಸ್ ಟೂ ಮಚ್. ಅಲ್ಲ, ನೆನ್ನೆ ತಗೊಂಡಿದ್ದ ಫೋಟೋಸ್ ಪೇಪರಲ್ಲಿ ಪಬ್ಲಿಷ್ ಆಗಬಾರ್ದು. ಅದ್ರ ಬದಲು ಮೀಡಿಯಾದವರು, ಪ್ರೆಸ್ನವರು ನಿಮ್ಮನ್ನು ಹೊಗಳ್ಬೇಕು ಅಂತ ನಾನು ಈ ಥರ ಮಾಡಿದೆ. ಆ್ಯಕ್ಚುಲಿ ಇದರಿಂದ ನಿಮ್ಗೆ ಒಳ್ಳೆ ಹೆಸರೇ ಬಂದಿದೆ. ಆ್ಯಂಡ್ ನೀವು ಅಂದ್ಕೊಂಡಿರೋ ಫೋಟೋಸ್ ಬದಲು ಚೆನ್ನಾಗಿರೋ ಪಿಕ್ಚರ್ಸೇ ಬಂದಿದೆ. ಯಾರನ್ನ ಕೇಳಿ ಡಿಸಿಷನ್ ತಗೊಂಡೆ? ಅಲ್ಲ, IVF ಟ್ರೀಟ್ಮೆಂಟ್ಗೆ ನನ್ನ ಹೆಸರು ಯಾಕೆ ಹಾಕ್ದೆ? ಯಾಕೆ ಸುಮ್ಮನೆ ನಿಂತಿದ್ಯಾ? ನಿನ್ನೆ ಕೇಳ್ತಿರೋದು ಹೇಳು. ಯಾಕೆ ದಿಶಾ ಅವ್ರ ಮೇಲೆ ಕೂಗಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ನಿಮ್ ಒಳ್ಳೇದಕ್ಕೆ ಅಲ್ವಾ ಇದನ್ನ ಮಾಡಿರೋದು? ಆಕ್ಚುಲಿ ಅವ್ರು ಮಾಡಿರೋ ಕೆಲಸನ ಹೊಗಳಬೇಕು. ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ದಿಶಾ ಅವ್ರು ಕಂಡ್ರೆ ನನಗೆ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೂ ಒಳ್ಳೆ ಕೆಲಸ ಮಾಡಿದಾಗ ಹೊಗಳಬೇಕಲ್ವಾ? ನಾನೇ ಈ ಒಳ್ಳೆ ಕೆಲಸನ ಒಪ್ಕೊಂಡಿದ್ದೀನಿ ಅಂತದ್ರಲ್ಲಿ ನೀವು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು ಸೌಂದರ್ಯ, ದಿಶಾ ಮಾಡಿರೋ ಕೆಲಸದಿಂದ ಎಲ್ಲ ಕಡೆ ನಿನ್ನ ಬಗ್ಗೆ ನೀನು ಬೇಕಾದ್ರೆ ನೋಡು. ಸೌಂದರ್ಯ ಅವರಿಂದ ಸಮಾಜಮುಖಿ ಕೆಲಸ, ಅವರ ಸಹಾಯದಿಂದ 500 ಮಕ್ಕಳ ಹುಟ್ಟಿಗೆ ಸಿಕ್ಕಿತು ಜೀವ. ಮೊದಲು ಆಫ್ ಮಾಡಿ. ನಿಮಗೆ ಗೊತ್ತಿಲ್ವಾ ಸೌಂದರ್ಯಂಗೆ ಅವಳಿಗೆ ಯಾರು ಹೋಗಳಿದ್ರೆ ಆಗಲ್ಲ ಅಂತ? ಅದಕ್ಕೆ ಕಾಕ ಅವಮಾನನ ತಡೆದು ಮೀಡಿಯಾದವರೆಲ್ಲ ಹೊಗಳೋ ಥರ ಮಾಡಿದ್ರಲ್ಲ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಈಗಲಾದ್ರೂ ಖುಷಿ ಅಲ್ವಾ? ಆ್ಯಕ್ಚುಲಿ ಎಲ್ಲ ದಿಶಾ ಅವರಿಂದ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ ದಿಶಾ, ಆ್ಯಂಡ್ ಥ್ಯಾಂಕ್ಸ್. ಯು ವೆಲ್ಕಮ್. ನಾನು ಆಫೀಸ್ಗೆ ಹೋಗ್ತೇನೆ. ಥ್ಯಾಂಕ್ಸ್ ಕಣಮ್ಮ ದಿಶಾ, ನಿನ್ನಿಂದ ನಮ್ಮ ಸೌಂದರ್ಯ ಮತ್ತೆ ಈ ಮನೆ ಗೌರವ ಉಳಿತು. ನೀವೆಲ್ಲ ಯಾಕೆ ಒಳಗೆ ಬಂದ್ರಿ? ಹೇಗ್ ಬಂದ್ರಿ? ಸ್ಟಾಪ್ ಇಟ್, ನಿಲ್ಸಿ ನಿಲ್ಸಿ, ಸಾಕು. ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಹೊಡೆದಾಕ್ಬಿಡ್ತೀನಿ. ಅವ್ರ ಆಚೆಗೆ.
ಅದಕ್ಕೆ ಏನಾಯ್ತು? ಅದಕ್ಕೆ ಯಾರು ನೋಡ್ತಾ ಇದ್ದೀರಾ? ಮಕ್ಕಳು ಮಕ್ಕಳೆಲ್ಲ ಇಲ್ಲಿ ನನ್ನ ಬೆಡ್ ಮೇಲೆ ಎಗ್ರಾಡ್ತಿದ್ರು, ನನ್ನ ತುಂಬಾ ಇರಿಟೇಟ್ ಮಾಡಿದ್ರು, ತುಂಬಾ ಕಿರ್ಚಾಡ್ತಿದ್ರು. ಎಲ್ಲೇ ಇದ್ರಲ್ಲ, ಎಲ್ಲೋದ್ರು? ಇಲ್ಲಿ ಯಾವ ಮಕ್ಕಳು ಬರ್ತಾರೆ? ಅದಕ್ಕೆ ಕನ್ಸು ಬಿದ್ದಿರ್ಬೇಕು. ತಗೊಳ್ಳಿ, ನೀರು ಕುಡೀರಿ, ತಗೊಳ್ಳಿ. ಮಕ್ಕಳನ್ನ ನೆನ್ಸ್ಕೊಂಡು ಈ ಥರ ಹೆದರ್ಕೊಂಡ್ರೆ ಹೇಗದಕ್ಕೆ? ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ. ನಿಮ್ಮೊಬ್ರಿಗೆ ಇಲ್ಲಿ ಮಲಗ ಕಷ್ಟ ಆಗುತ್ತೆ ಅಂದ್ರೆ ಬೇಕಾದ್ರೆ ದಿಶಾ ಅವ್ರು ಇಲ್ಲೇ ಇರ್ತಾರೆ. ಅಫ್ಕೋರ್ಸ್ ನಾನೆಲ್ಲಿರ್ತೀನಿ. ಬೇಡ ಬೇಡ, ಯಾರು ಇಲ್ಲಿರೋದು ಬೇಡ, ನಾನು ಮಲ್ಕೋತೀನಿ. ಸಾರಿ ಚಿರು. ಸಾರಿ ಯಾಕೆ ಕೇಳ್ತೀರಾ? ಅದಕ್ಕೆ ಆದರೂ ನೆನ್ನೆಯಿಂದ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಟೇಕ್ ಕೇರ್, ಆರಾಮಾಗಿರಿ. ಚಿರಾಗ್, ನಾನು ಇವ್ರನ್ನ ಮಲಗಿಸಿ ಲೈಟ್ ಆಫ್ ಮಾಡಿ ಬರ್ತೀನಿ. ಸೌಂದರ್ಯ, ಮಲ್ಕೊಳ್ಳಿ, ಲೈಟ್ ಆಫ್ ಮಾಡಿ. ನೋ, ಲೈಟ್ ಆಫ್ ಮಾಡ್ಬೇಡ, ಭಯ ಆಗತ್ತೆ. ಭಯನಾ? ಅಲ್ಲ ಸೌಂದರ್ಯ, ಈ ಮೊದಲು ನೀವು ಯಾರನ್ನಾದ್ರೂ ಹೆದರ್ಸಿದ್ರ? ಅದು ನಿಮಗೆ ಉಲ್ಟಾ ಹೊಡಿತಿದ್ಯಾ? ಏನ್ ಮಾತಾಡ್ತೀಯ? ಅಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಅದಕ್ಕೆ ಹೇಳ್ದೆ. ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ನಾನು ಯಾಕೆ ಯಾರಿಗಾದ್ರೂ ಹೆದರ್ಸ್ತೀನಿ? ಮತ್ತೆ ಧೈರ್ಯವಾಗಿ ಮಲ್ಕೊಳ್ಳಿ. ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕು? ಯಾಕೆ ಪಶ್ಚಾತ್ತಾಪ ಪಡಬೇಕು? ಓಕೆ ಸೌಂದರ್ಯ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸಾರಿ, ನಿಮಗೆ ಕನ್ಸು ಬೀಳದೇ ಇದ್ರೇ ಒಳ್ಳೇದು. ಬೈ ಚಾನ್ಸ್ ತಿರ್ಗಾ ಆ ಥರ ಕನ್ಸೇನಾದರೂ ಬಂದರೆ ಜೋರಾಗಿ ಕಿರ್ಚ್ಕೊಳ್ಳಿ. ನಾನು ಚಿರಾಗ್ ಬಂದ್ಬಿಡ್ತೀವಿ. ಡೋಂಟ್ ವರಿ, ಸ್ಲೀಪ್ ವೆಲ್. ಟೇಕ್ ಕೇರ್ ಸೌಂದರ್ಯ.